ಚಾರಿಟಬಲ್ ಟ್ರಸ್ಟ್ ಮುಖ್ಯ ಹಾಗೂ ಅಕ್ಷಯ ಜೋಳಿಗೆ. ಇವತ್ತು ನೋಡಿ ಹೆಂಗಸಿನ ಸವ ಇವರು ರುದ್ರಾಂಶದಲ್ಲಿ ವಾಸ ಇರ್ತಾರೆ. ಅನಾರೋಗ್ಯದ ಕಾರಣ ಇವರು ಮೃತಪಟ್ಟಿರ್ತಾರೆ. ಸೊ ಅದನ್ನ ಈ ಸಂಸ್ಥೆಯವರು ಮತ್ತೆ ನಮ್ಮ ಹಂಬ್ಳೆ ಮಾದೇವಣ್ಣ ಅಂತ ಹೇಳಿ ಎಲ್ಲ ಸೇರಿ ಇದನ್ನ ಒಂದು ಅಂತ್ಯ ಸಂಸ್ಕಾರ ಮಾಡ್ತಾ ಇದೀವಿ. ಸೊ ನಮ್ಮ ಚಾಮರಾಜನಗರ ಈ ವಿಡಿಯೋನ ಆದಷ್ಟು ಜನರು ಶೇರ್ ಮಾಡಿರ್ತೀನಿ. ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ ನಮ್ಮ ಹಂಬ್ಳೆ ಮಾದೇವಣ್ಣವರ ಬಗ್ಗೆ ಕೇಳೋಣ. ಆ ಅಜ್ಜಿ ಬಗ್ಗೆ ಏನು ಅಂತ ಡೀಟೇಲ್ಸ್ ಹೇಳ್ತಾರೆ. ಅವ್ರು ತುಂಬಾ ಚೆನ್ನಾಗಿ ಗೊತ್ತಿದೆ ಅಂತ ಅನ್ಕೊಳ್ತೇನೆ. ಹೇಳಿ ಸರ್, ಅವ್ರ ಬಗ್ಗೆ ಯಾವ ತರ ಏನು ಅಂತ ಸ್ವಲ್ಪ ಮಾಹಿತಿ ಕೊಡಿ ಸರ್. ನನ್ನ ಹೆಸರು ಹಂಬ್ಳೆ ಮಾದೇವ್ ಅಂತೇಳಿ, ನಾನು ಒಬ್ಬ ಸೋಷಿಯಲ್ ವರ್ಕರು. ಈ ಅಜ್ಜಿ ಸುಮಾರು 7 ತಿಂಗಳ ಹಿಂದೆ ನಮ್ಮ ಹಂಬ್ಳೆ ಗ್ರಾಮಕ್ಕೆ ಬಂದಿದ್ರು. ಅಂದ್ರೆ ಅದಕ್ಕೂ ಮೊದಲೇ ವೈಕೆಮೂಳೆ, ನಮ್ಮ ಹಂಬ್ಳೆ ಗ್ರಾಮದ ಪಕ್ಕ ವೈಕೆಮೂಳೆ ಅಂತಿದೆ, ಅಲ್ಲಿ 15 ವರ್ಷಗಳ ಅಲ್ಲಿ ವಾಸ ಮಾಡಿದ್ರು. ತದನಂತರ ಅಲ್ಲಿ ಒಂದು ಬಸ್ ನಿಲ್ದಾಣದ ಮನೆ ಇತ್ತು, ಅಲ್ಲಿ ವಾಸ ಮಾಡ್ತಿದ್ರು. ಅದು ರಸ್ತೆ ಅಗಲೀಕರಣ ಸಂದರ್ಭದಲ್ಲಿ ಅದನ್ನ ಡೆಮಾಲಿಷ್ ಆದ ತಕ್ಷಣ ನಮ್ಮ ಊರ್ ಕಡೆ ಬಂದಿದ್ರು. ಅದು ನಮ್ಮ ಗಮನಕ್ಕೆ ಬಂದ ತಕ್ಷಣ ನಾವು ಯಳಂದೂರು ಸ್ಟೇಷನ್ಗೆ ಮಾಹಿತಿ ಕೊಟ್ಟು ಅಲ್ಲಿಂದ ವೃದ್ಧಾಶ್ರಮಕ್ಕೆ ತಂದು ಸೇರಿಸಿದ್ವಿ. ಇವತ್ತು ನಮಗೆ ವೃದ್ಧಾಶ್ರಮದಿಂದ ನಮ್ಮ ಮಹಾಚೇತನ ಸೇವಾ ಟ್ರಸ್ಟ್ ನ ಅಧ್ಯಕ್ಷರಾದ ಮಂಟಲಿಂಗ್ ಅವರು ಈ ತರ ಅಜ್ಜಿ ತೀರ್ಕೊಂಡಿದ್ರೆ ನಾವು ಅನಾಥಾಶ್ರಮ ಸೇರಿಸಿ ತೀರ್ಕೊಂಡ್ರ ಅಂದ ತಕ್ಷಣ ನಾವು ಬಂದು ಇದುವರೆಗೆ ನಗರಸಭೆಗೆ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಇದೆಲ್ಲ ಮಾಹಿತಿ ಕೊಟ್ಟು ಇವತ್ತು ಅಂತ್ಯ ಸಂಸ್ಕಾರದಲ್ಲಿ ಭಾಗವಹಿಸಿದ್ದೀವಿ. ಈ ಅಂತ್ಯ ಸಂಸ್ಕಾರ ಭಾಗವಹಿಸಿ ನಮ್ಮ ಒಂದು ಮಾನವೀಯತೆ ದೃಷ್ಟಿಯಿಂದ ಮತ್ತೆ ಶಿವ ಚಾರಿಟಬಲ್ ಟ್ರಸ್ಟ್ ಇವರೆಲ್ಲ ಆದಷ್ಟು ಜನರು ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್.